ಮಾತ್ರ ಮಹಿಮೆ ಪಡಲಿ. ಈ ದಿನ ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ವ್ಯಾಧಿ ಅಂದರೆ ನಾವು ದೇವ್ರನ್ನ ಬಿಟ್ಟು ನಾವು ದೂರ ಇದ್ದೀವಿ. ದೇವ್ರ ವಾರ್ತೆಗಳು ಹೇಳ್ತಿದ್ದೀನಿ ನೋಡಿ, ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ನನ್ನ ಜನರು 2 ಅಪರಾಧಗಳನ್ನು ಮಾಡಿದ್ದಾರೆ. ಜೀವಜಲದ ಬುಗ್ಗೆಯಾದ ನನ್ನನ್ನು ಬಿಟ್ಟಿದ್ದಾರೆ. ಹೌದು, ದೇವರಲ್ಲಿ ಇದ್ದೀರಾ? ಅಯ್ಯೋ, ನಾನು ದೇವರಲ್ಲಿ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಪಾಪಗಳು ಕ್ಷಮಿಸಿದ್ದಾರೆ, ಪರಿಶುದ್ಧವಾಗಿದ್ದೀನಿ. ದೇವರು ಪಾಪನ ಕ್ಷಮಿಸಿದರೆ ನಾವು ಪಾಪಗಳನ್ನು ಬಿಟ್ಟುಬಿಟ್ಟು ದೇವ್ರ ಕಡೆ ತಿರುಗೋದೆ ನಮ್ಮನ್ನು ದೇವ್ರು ಕ್ಷಮಿಸಿದಾರೆ ಅರ್ಥ ಅಲ್ವಾ? ತಮಗೋಸ್ಕರ ತೊಟ್ಟಿಗಳನ್ನು, ನೀರಿಲ್ಲದ ಬಿರಿದ ತೊಟ್ಟಿಗಳನ್ನು ಕೊರೆದು ಅವರಾಗಿ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ನೀರನ್ನು ದೇವ್ರನ್ನ ಬಿಟ್ಬಿಟ್ಟು ತಮ್ಮ ಜೀವನನ ತಾವೇ ಹೊಸದಾಗಿ ಹುಡುಕಕ್ಕೆ ಹೋಗ್ತಾರೆ. ದೇವ್ರನ್ನ ಬಿಟ್ಟು ನಾವು ಈ ಭೂಮಿಯಲ್ಲಿ ಜೀವಿಸೋಕ್ಕೆ ಅಸಾಧ್ಯ. ನೀರಿಲ್ಲದ ಬಿರುದ ತೊಟ್ಟಿಗಳನ್ನು ಕೊರೆದುಕೊಂಡಿದ್ದಾರೆ. ಇಸ್ರಾಯೇಲು ಒಬ್ಬ ದಾಸನೋ ಮನೆಯ ಗುಲಾಮನಾಗಿ ಹುಟ್ಟಿದಾನೋ. ಓಕೆ, ದೇವ್ರ ನಾಮ ಮಹಿಮೆ ಬರಲಿ. ಯೆರೆಮೀಯ 8ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಸರಿ, ಅದು ಯೆರೆಮೀಯ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಈ ರೀತಿ ಹೇಳ್ತದೆ. ಯಾವುದಕ್ಕೆ ನಮಗೆ ಈ ಕಷ್ಟ, ದುಃಖ, ವೇದನೆ, ವ್ಯಾಧಿ ಬಂತಂದರೆ ನಿನ್ನ ಕೆಟ್ಟತನವೇ. ನಾವು ಮಾಡೋಂಥ ಕಾರ್ಯಗಳಿಂದನೇ ನಾವು ಒಳ್ಳೇದು ಮಾಡಿದ್ರೆ ನಮಗೆ ಬ್ಲೆಸ್ಸಿಂಗ್ ಬರ್ತದೆ. ಇಲ್ಲಾಂದರೆ ಆ ಕೆಟ್ಟತನದಿಂದಲೇ ನಮಗೆ ಕಷ್ಟಗಳು, ದುಃಖಗಳು ಬರ್ತದೆ. ಅದೇ ಹೇಳ್ತಾರೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು. ಆಮೇನ್. ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು. ಆಮೇನ್. ನಾವೆಷ್ಟು ಈ ಭೂಮಿಯಲ್ಲಿ ದ್ರೋಹ ಮಾಡಿದ್ದೀರಿ. ನಾವು ಯೋಚನೆ ಮಾಡೋಣ, ಅಯ್ಯೋ ನಿಮ್ಮ ಪರಿಶುದ್ಧನ ಅಂತ ಜನಗಳು ನಮ್ಮನ್ನು ಆಡ್ಬೋದು. ನೋ ಪ್ರಾಬ್ಲಮ್. ನಾನು ದೇವರು ನನಗೆ ಆ ರೀತಿ ನಾವು ಬದುಕಬೇಕು. ನಾವು ಜನರು ನಾವು ಪಾಪದಲ್ಲೇ ತುಂಬ ಅಯ್ಯೋ ನನ್ನನ್ನು ಈ ರೀತಿ ಹೇಳ್ತಾರಲ್ಲ ಅಂತ ನಾವು ಪಾಪ ಮಾರ್ಗದಲ್ಲಿ ಹೋಗ್ಬಾರ್ದು. ಬಿಟ್ಟು ತೊರೆದು ಬರಬೇಕು ದೇವ್ರ ಕಡೆಗೆ. ದೇವ್ರ ನಮ್ಮ ಮಾತ್ರ ಮಹಿಮೆ ಪಡಬೇಕು. ದೇವರ ಕಣ್ಣಲ್ಲಿ ನಾವು ಪಾಪ ಪರದೆ ಪರಿಶುದ್ಧವಾಗಿರ್ಬೇಕು. ಅದೇ ಹೇಳ್ತಾರೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವುದು. ನೀನು ನನ್ನ ಭಯವಿಲ್ಲದೆ ನಿನ್ನ ದೇವರಾದ ಯೆಹೋವನೆಂಬ ನನ್ನನ್ನು ತೊರೆದು ಬಿಟ್ಟು ಕೆಟ್ಟದಾಗಿಯೂ ವಿಷಯವಾಗಿಯೂ ಇರುತ್ತದೆಂದು ಗ್ರಹಿಸಿಕೊ. ಆಮೇನ್. ಕನಾರೆ ನೋಡು ಎಂಬುದು ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನ ನುಡಿ. ಆಮೇನ್. ದೇವ್ರ ನಮ್ಮ ಮಾತ್ರ ಮಹಿಮೆ ಬರಲಿ. ರಾಜ, ಇವೆಲ್ಲ ನೋಡುವಂಥ ಈ ವಿಡಿಯೋ ನೋಡುವಂಥ ಒಂದು ವೇಳೆ ನಾವು ದಾರಿ ತಪ್ಪಿ ಹೋಗಿದ್ರೂ ನಮ್ಮನ್ನು ಸರಿಪಡಿಸಿ ಪರಿಶುದ್ಧ ಮಾರ್ಗದಲ್ಲಿ ನಿನ್ನ ವಾರ್ತೆಗಳನ್ನು ಧ್ಯಾನಿಸಿ ನಾವು ನಿನ್ನ ವಾರ್ತೆಗಳನ್ನು ಗ್ರಹಿಸಿ ನಾನು ನಡೆಯುವಂತೆ ಶಕ್ತಿ, ಬಲ, ಜ್ಞಾನ, ವಿವೇಕ, ತಿಳುವಳಿಕೆಯನ್ನು ಕೊಡಪ್ಪ. ಒಂದು ವೇಳೆ ನಿನ್ನ ಬಿಟ್ಟು ನಾವು ಈ ಭೂಮಿಯಲ್ಲಿ ಜೀವಿಸೋಕ್ಕಾಗಲ್ಲ. ನನ್ನ ನಾಮ ಮಾತ್ರ ಮಹಿಮೆ ಬರಲಿ. ಯೇಸು ನಾಮದಲ್ಲಿ. ಆಮೇನ್. ಥ್ಯಾಂಕ್ ಯು ಜೀಸಸ್.